ತಾಯಿ ಸಂಸಾರದ ಕಣ್ಣು. ಆಕೆ ಮನೆಯನ್ನ ಸರಿದೂಗಿಸಿಕೊಂಡು ಹೋಗಿ ಒಂದು ಹಂತದಲ್ಲಿ ಆ ಮನೆಯನ್ನ ಬೆಳಗುವಂಥವಳು. ಇಲ್ಲಿ ಒಂದು ಕತೆ. ತಾಯಿಯಾದವಳು ತನ್ನ ಕೊನೆ ಗಳಿಗೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ನಿಜಕ್ಕೂ ಆಶ್ಚರ್ಯಚಕಿತವನ್ನಾಗಿ ಮಾಡುತ್ತದೆ. ಗಂಡ ಮಕ್ಕಳಿಗೋಸ್ಕರ ಅಷ್ಟೇ ಅಲ್ಲದೆ ಸಮಾಜಮುಖಿ ನಿರ್ಧಾರವನ್ನ ತೆಗೆದುಕೊಂಡುವಂತಹ ಈ ಸಮಾಜಮುಖಿ ತಾಯಿಯ ಕಥೆಯನ್ನ ಕೇಳೋಣ. ಹಾಗಾದರೆ ಬನ್ನಿ, ಅಂತಹ ಒಂದು ನಿರ್ಧಾರ ಯಾವುದಾಗಿತ್ತು ಕೇಳೋಣ ಈ ಕಥೆಯಲ್ಲಿ. ಇಂದು ಭೀಮನ ಅಮಾವಾಸ್ಯೆ. ಹಬ್ಬಗಳ ಸಾಲಿನ ಆದಿಯಾಗಿ ಹೆಂಗೆಳೆಯರೆಲ್ಲ ಸಂತಸದಿಂದ ಭೀಮೇಶ್ವರನನ್ನ ಪೂಜಿಸಿ ಸೌಮಾಂಗಲ್ಯವನ್ನ ಬೇಡುವ ದಿನ. ಬಹಳ ಕಷ್ಟಪಟ್ಟು ಅಡಿಗೆ ಪೂಜೆ ಮುಗಿಸಿ ಆದಷ್ಟು ಬೇಗ ಈ ಬವಣೆಯಿಂದ ಮುಕ್ತಿ ನೀಡೆಂದು ಕಾಣದ ಭಗವಂತನಲ್ಲಿ ಮೊರೆಯಿಟ್ಟೆ. ಅಕ್ಕರೆ ತೋರುವ ಪತಿ, ಬಯಸಿದ್ದನ್ನ ತಂದೀಯುವ ಮಕ್ಕಳು, ಅನುಭವಿಸಲು ಎಲ್ಲಾ ಸೌಲಭ್ಯಗಳಿದ್ರೂ ಆರೋಗ್ಯವೇ ಹದವಿಲ್ಲ. ಎಲ್ಲವನ್ನು ಕೊಟ್ಟವನು ಆರೋಗ್ಯವನ್ನೇ ಕೊಡಲಿಲ್ಲ. ಬದುಕು ಬಲು ಭಾರವಾಗಿ ಕಾಣ್ತಾ ಇದೆ. ಇತ್ತೀಚೆಗಂತೂ ಅಸಾಧ್ಯ ಹೊಟ್ಟೆ ನೋವು, ಹೊಟ್ಟೆ ತೊಳಲಿಸುವಿಕೆ, ತಲೆ ಗಿರಿಕಿ ಹೊಡೆಯುವಿಕೆ, ತಿನ್ನುವ ಬಯಕೆ ಬತ್ತಿ ಹೋಗಿದೆ. ಬಲವಂತವಾಗಿ ತಿಂದ್ರೆ ವಾಂತಿಯಾಗಿ ಸುಸ್ತು ಬಳಲಿಕೆ ಕಾಡ್ತಿದೆ. ಬಲೂನಿನಂತೆ ಊದಿದ ಹೊಟ್ಟೆ, ಹಳದಿಯಾಗಿ ಕಾಣುವ ಚರ್ಮ ನೋಡುಗರಿಗೆ ರೋಗಿಯಂತೆ ಕಾಣುವಂತಾಗಿದೆ. ಯಾರಲ್ಲಿ ಹೇಳೋದು? ಹೆತ್ತವರ ಅಂತ್ಯದೊಂದಿಗೆ ತವರಿನ ನಂಟು ಇಲ್ಲವಾಯಿತು. ಗಂಟನ್ನೇ ಆರಿಸಿಕೊಂಡ ಅಣ್ಣಂದ್ರು ಇದ್ರೂ ನನ್ನ ಪಾಲಿಗಿಲ್ಲ. ವೃದ್ಧಾಪ್ಯದಲ್ಲಿರುವ ಪತಿಯೊಂದಿಗೆ ಹಂಚಿಕೊಂಡು ಅವರನ್ನ ಗಾಬರಿಗೊಳಿಸಲಾರೆ. ಏನ್ ಮಾಡ್ಲಿ ನನ್ನ ಕರ್ಮಕ್ಕೆ? ಬ್ಯಾಂಕೊಂದರ ಉದ್ಯೋಗಿಯಾಗಿ ಸೇರಿದ ದಿನದಿಂದ ನನ್ನ ತಂದೆ ತಾಯಿ ನನ್ನ ಪಾಲಿನ ಆಸ್ತಿಯಾಗಿ ನನ್ನ ಜೊತೆಗೆ ಉಳಿದ್ರು ನಗರದಲ್ಲಿ. ಅಣ್ಣಂದಿರಿಗಿದು ಖುಷಿ ನೀಡಿದ ಸಂಗತಿ. ಹೆತ್ತವರ ಜವಾಬ್ದಾರಿ ಹೊರಲು ತಯಾರಿಲ್ಲದ ಅವರು ಹಳ್ಳಿಯಲ್ಲಿದ್ದ ಹಡೆದವರ ಆಸ್ತಿಯನ್ನು ಅನುಭವಿಸಿಕೊಂಡು ಸಂತೋಷವಾಗಿದ್ರು. ನನ್ನನ್ನು ವರಿಸಿ ಬಂದ ಪತಿ ನನ್ನ ತಂದೆ ತಾಯಿಯ ಜವಾಬ್ದಾರಿ ಕೊನೆ ತನಕ ಹೊತ್ತರು. ನಮಗೆ 2 ಗಂಡು ಮಕ್ಕಳು. ಇಬ್ಬರಿಗೂ ಸರಿಯಾದ ವಿದ್ಯಾಭ್ಯಾಸ ಕೊಡಿಸಿ ಅವರ ಗುರಿ ತಲುಪಿಸಿಯಾಯಿತು. ಒಬ್ಬ ಮಗ ಹೆಂಡತಿ ಜೊತೆ ಪರದೇಶದಲ್ಲಿ ತಳ ಉರಿದಿದ್ದಾನೆ. ಮತ್ತೊಬ್ಬ ಪತ್ನಿ ಸಮೇತ ನೆರೆ ರಾಜ್ಯದಲ್ಲಿ ನೆಲೆಸಿದ್ದಾನೆ. ನಾನು ನನ್ನ ಪತಿರಾಯರು ಇಬ್ಬರೇ ಈ ದೊಡ್ಡ ಮನೆಯಲ್ಲಿ ವೃತ್ತಿಯಿಂದ ನಿವೃತ್ತರಾಗಿ ಜೀವನ್ಮುಕ್ತಿಗಾಗಿ ಕಾದು ಕುಳಿತಿದ್ದೇವೆ. ಬದುಕೆಲ್ಲ ಖಾಲಿ ಖಾಲಿ ಎನಿಸುತ್ತಿದೆ ಈಗ. ನೋಡಿದ್ರೆ ಈ ಹೊಟ್ಟೆ ನೋವು ನನ್ನನ್ನ ಕಿತ್ತು ತಿಂತಿದೆ. ನಾಳೆಯಾದ್ರೂ ಬೇಗ ಕೆಲಸ ಮುಗಿಸಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬರ್ಬೇಕೆಂದು ನಿರ್ಧರಿಸಿದೆ. ಡಾಕ್ಟರ್ ನಿರ್ಮಲಾ ನಮ್ಮ ಮನೆ ವೈದ್ಯೆ ಮಾತ್ರ ಅಲ್ಲ, ಆತ್ಮೀಯ ಗೆಳತಿಯಂತಿದ್ರು. ರಕ್ತ, ಎಕ್ಸ್ರೇ, ಸ್ಕ್ಯಾನ್ ಹೀಗೆ ಇನ್ನು ಅನೇಕ ಪರೀಕ್ಷೆಗಳನ್ನ ಮಾಡಿದ ಅವರು ವಾರದ ನಂತರ ನನ್ನನ್ನ ಕರೆದ್ರು. ನನ್ನೊಬ್ಬಳನ್ನೇ ಕಂಡು ಯಾರನ್ನಾದ್ರೂ ಕರೆತರಬೇಕಿತ್ತು ಅಂತ ಒತ್ತಾಯಿಸಿದಾಗ್ಲೇ ನನ್ನ ಎದೆ ಡವಗುಡತೊಡಗಿತು. ನೆಮ್ಮದಿ ಹಾರಿಹೋಯ್ತು. ನಡುಗುವ ಸ್ವರದಲ್ಲಿಯೇ, ನಿಮಗೆ ತಿಳಿದಿದೆ, ಮನೆಯಲ್ಲಿ ನಾವಿಬ್ಬರೇ ಇರೋದು. ಯಜಮಾನ್ರು ಕಾಲ್ನೋವಿನಿಂದ ಒದ್ದಾಡ್ತಿದ್ದಾರೆ. ಮಕ್ಕಳು ದೂರದಲ್ಲಿದ್ದಾರೆ. ನೀವೇನ್ ಸಂಕೋಚ ಪಡುವ ಅಗತ್ಯವಿಲ್ಲ. ಇರುವ ವಿಷಯ ಇದ್ದ ಹಾಗೆ ಹೇಳಿ ನಿರ್ಮಲಾ. ಏನನ್ನಾದರೂ ಜೀರ್ಣಿಸಿಕೊಳ್ಳುವ ಶಕ್ತಿ ಈ ಮನಸ್ಸಿಗಿದೆ ಎಂದಾಗ, ಆದರೂ ಎಂಬ ಮಾತನ್ನ ಮಧ್ಯದಲ್ಲಿಯೇ ತಡೆದು, ನಾನು ಅವಿದ್ಯಾವಂತೆಯೇನೂ ಅಲ್ಲ. ನನ್ನ ಸ್ಥಿತಿಯ ಬಗ್ಗೆ ನನಗೀಗಾಗಲೇ ಅರಿವಿದೆ. ನೀವಷ್ಟು ಸಂಕೋಚ ಪಡುವ ಅಗತ್ಯವಿಲ್ಲ. ನಿಜ ಸ್ಥಿತಿ ತಿಳಿದರೆ ಮುಂದಿನದನ್ನ ರೂಪಿಸಿಕೊಳ್ಳಲು ನನಗೆ ಅನುಕೂಲವಾಗ್ತದೆ. ದಯವಿಟ್ಟು ಸತ್ಯ ಹೇಳಿ, ನನಗೆ ಕ್ಯಾನ್ಸರ್ ಇರೋದು ನಿಜ ತಾನೆ ಎಂದಾಗ ಆಶ್ಚರ್ಯಚಕಿತರಾದ ಅವರು, ಇದು ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ್ರು. ಅಂತರ್ಜಾಲದ ಮುಖೇನ ತಿಳಿಯದಿರುವುದೇನಿದೆ ಹೇಳಿ? ನನ್ನ ಊಹೆ ನಿಜ ತಾನೆ ಎಂದು ಕೇಳಿದಾಗ ಕಂಬನಿ ಭರಿತರಾದ ಡಾಕ್ಟರ್, ನಿಮಗೆ ಹೇಗೆ ಹೇಳಬೇಕೋ ತಿಳಿತಿಲ್ಲ ಗೆಳತಿ, ದಯವಿಟ್ಟು ಕ್ಷಮಿಸಿ.
ನಾನು ಯಾವ ರೀತಿಯಿಂದಲೂ ನಿಮಗೆ ಸಹಾಯ ಮಾಡಲಾಗುತ್ತಿಲ್ಲ. ನಿಜಕ್ಕೂ ದೇವರು ಕೆಲವೊಮ್ಮೆ ನಿಷ್ಕರುಣಿಯಾಗ್ಬಿಡ್ತಾನೆ. ನಿಮ್ಮ ಊಹೆ ನಿಜ. ನಿಮಗೆ ಲಿವರ್ ಕ್ಯಾನ್ಸರ್ ಆಗಿ ರೋಗ ಬಹಳ ಉಲ್ಬಣಾವಸ್ಥೆಯಲ್ಲಿದೆ. ಆಪರೇಷನ್ ಮಾಡಲು ಸಹ ಈಗ ಸಾಧ್ಯವಿಲ್ಲ. ಕೇವಲ ನೋವು ನಿವಾರಕ ಗುಳಿಗೆಗಳಿಂದಲೇ ದಿನ ದೂಡಬೇಕು ಎಂದು ಹೇಳುತ್ತಾ ಎದ್ದು ಬಂದು ನನ್ನನ್ನು ತಬ್ಬಿಕೊಂಡರು. ರೋಗ ಲಕ್ಷಣಗಳಿಂದ ವಿಷಯ ಏನಿರಬಹುದೆಂದು ಊಹಿಸಿದ್ದ ನನಗೆ ಸತ್ಯವನ್ನ ಜೀರ್ಣಿಸಿಕೊಳ್ಳುವ ಎದೆಗಾರಿಕೆ ಹಾರಿಹೋಯಿತು. ಶಿಲೆಯಂತೆ ಕುಳಿತಿದ್ದೆ. ಕಂಬನಿಯು ಬತ್ತಿ ಹೋಗಿತ್ತು. ಧೈರ್ಯ ತಂದುಕೊಳ್ಳಿ. ಯಾವುದು ನಮ್ಮ ಕೈಯಲ್ಲಿಲ್ಲ. ಅವನಿಚ್ಛೆ ಏನಿದೆಯೋ ಯಾರು ಗೊತ್ತು ಎಂದು ಸಮಾಧಾನಿಸುತ್ತಾ ಡಾಕ್ಟರ್ ನಿರ್ಮಲಾ ನನ್ನ ಪಕ್ಕ ಬಂದು ಕುಳಿತರು. ಎಚ್ಚೆತ್ತ ನಾನು ಸಣ್ಣ ದನಿಯಲ್ಲಿ, ಇನ್ನು ಎಷ್ಟು ದಿನಗಳು ನನ್ನ ಪಾಲಿಗಿವೆ? ನಾನು ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಎಂದುದಕ್ಕೆ, ಹೆಚ್ಚಂದ್ರೆ 1 ತಿಂಗಳು ಮಾತ್ರವೇ ಎಂದು ಹೇಳಿದ ನಿರ್ಮಲಾ, ನಿಮ್ಮ ಮಕ್ಕಳನ್ನೆಲ್ಲ ಬರಹೇಳಿ, ಕೊನೆಗಾಲದಲ್ಲಾದ್ರೂ ಜೊತೆಗಿರ್ಲಿ. ಅವರಿಗೆ ನಾನೇ ಕರೆ ಮಾಡಿ ತಿಳಿಸ್ಲೇ ಎನ್ನುತ್ತಿದ್ದ ಅವರನ್ನು ಮಧ್ಯದಲ್ಲಿಯೇ ತಡೆದು, ಬೇಡ ಬೇಡ, ನೀವು ಯಾರಿಗೂ ತಿಳಿಸುವಂತಿಲ್ಲ. ಅವರಾರಿಗೂ ತಿಳಿಸೋದಿಲ್ಲ ಅಂತ ಮಾತು ಕೊಡಿ ಎಂದುದಕ್ಕೆ, ಏನಿದು ನಿಮ್ಮ ಹುಚ್ಚಾಟ? ಅವ್ರು ನಿಮ್ಮ ಮಕ್ಕಳಲ್ವೇ? ನಿಮ್ಮ ಬಗ್ಗೆ ಯಾವ ಕಾಳಜಿನೂ ಅವ್ರಿಗಿರೋದಿಲ್ವೇ ಎಂದ್ರು ನಿರ್ಮಲಾ. ಎಲ್ಲ ಇದೆ ಡಾಕ್ಟ್ರೇ. ಮಕ್ಕಳು ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ಪ್ರತಿದಿನವೂ ನಾನು ಸ್ವಲ್ಪ ಸ್ವಲ್ಪವಾಗಿ ಸಾಯೋದನ್ನ ಅವರು ನೋಡಲಾರರು. ಕ್ಷಣ ಕ್ಷಣಕ್ಕೂ ಅವರಿಗೆ ನೋವು ಕೊಡುವ ಬದಲು ನನ್ನ ಪಾಡಿಗೆ ನಾನು ಅಂತ್ಯಗೊಳ್ಳೋದು ಲೇಸಲ್ವೇ? ವೈದ್ಯೆಯಾಗಿ ಅಲ್ಲ, ಒಬ್ಬ ತಾಯಿಯಾಗಿ ಯೋಚಿಸಿ. ನಾನು ಹೇಳೋದು ಸರಿ ತಾನೆ? ಯಾವ ತಾಯಿಯೂ ತನ್ನ ಮಕ್ಕಳಿಗೆ ವೇದನೆ ಕೊಡಲಾರಳು ಎಂದು ನಾನು ಹೇಳಿದಾಗ, ನನಗಿದು ಸರಿ ಅನ್ನಿಸ್ತಿಲ್ಲ. ಮಕ್ಕಳಿಗೂ ಅವರ ಪಾಲಿನ ಕರ್ತವ್ಯಗಳು ಇರ್ತವೆ. ಅವರು ಕರ್ತವ್ಯಭ್ರಷ್ಟರನ್ನಾಗಿ ಮಾಡಬಾರದು ಎಂದ ನಿರ್ಮಲಾರಿಗೆ, ಮೊದಲು ಯೋಚಿಸಬೇಕಾದದ್ದು ತಾಯಿಯ ಕರ್ತವ್ಯ, ನಂತರ ಬರುವುದು ಮಕ್ಕಳ ಕರ್ತವ್ಯ. ಅದೇನೇ ಇರ್ಲಿ, ನೀವು ನನ್ನವರಿಗಾರಿಗೂ ಹೇಳುವಂದಿಲ್ಲವೆಂದು ಮಾತು ಕೊಡಿ. ಇದು ನನ್ನ ಕೊನೆಯ ಆಸೆ ಎಂದು ಅವರೆದುರಿಗೆ ಕೈಚಾಚಿದಾಗ, ನನ್ನ ಕೈ ಮೇಲೆ ಕೈ ಇಟ್ಟು, ರೋಗಿಯ ಕೊನೆಯ ಆಸೆ ನೆರವೇರಿಸಬೇಕಾದದ್ದು ವೈದ್ಯರ ವೃತ್ತಿಯ ಧರ್ಮ. ನಾನು ಯಾರಿಗೂ ಹೇಳೋದಿಲ್ಲ. ಆದರೆ ನೀವು ಸಹ ನನ್ನ ಮಾತನ್ನ ನಡೆಸ್ಕೊಡ್ಲೇಬೇಕು ಅಂತ ಹೇಳಿದ್ರು. ಆಗಲೆಂಬಂತೆ ನಾನು ನೋಡಿದಾಗ, ನೀವು ಈ ಆಸ್ಪತ್ರೆಯಲ್ಲಿಯೇ ನಿಮ್ಮ ಕೊನೆ ದಿನಗಳನ್ನ ಕಳಿಬೇಕು. ಇಲ್ಲಿ ವೈದ್ಯರು ನರ್ಸ್ಗಳು ಇದ್ದಾರೆ ನಿಮ್ಮನ್ನ ನೋಡಿಕೊಳ್ಳಲು. ಮಿಗಿಲಾಗಿ ನಾನು ನಿಮ್ಮ ಸೋದರಿಯಂತೆ ಜೊತೆಗಿರುವೆ ಎನ್ನುತ್ತಾ ಕಣ್ಣೊರೆಸ್ಕೊಂಡ್ರು. ಯಾವ ಜನ್ಮದ ಮೈತ್ರಿಯೋ ನಮ್ಮಿಬ್ಬರದು. ನನಗಾಗಿ ಆಕೆ ಹೃದಯ ಮಿಡಿಯುತ್ತಿತ್ತು. ಆಗಲೆಂದು ಅವರಿಗೆ ವಚನವಿತ್ತೆ. ಬರೆದುಕೊಟ್ಟ ಮಾತ್ರೆಯನ್ನು ಕೊಂಡು ಭಾರವಾದ ಮನ ಹೊತ್ತು ಮನೆಗೆ ಬಂದೆ. ಯಾಕಿಷ್ಟು ತಡವೆಂದ ನನ್ನವರಿಗೆ ಅಲ್ಲಿ ನನ್ನ ಗೆಳತಿ ಸಿಕ್ಕಿದ್ದರೆಂದು ತಡವಾಯಿತು ಅಂತ ಹೇಳಿದೆ. ಜೊತೆಗೆ ಊಟವೂ ಅಲ್ಲಿಯೇ ಆಯಿತೆಂದು ಸುಳ್ಳು ಹೇಳಿ ಅವರಿಗೆ ಊಟಕ್ಕೆ ಬಡಿಸಿದೆ. ಊಟದ ಬಯಕೆ ಹಾರಿ ಹೋಗಿತ್ತು. ಮನಸ್ಸು ವ್ಯಗ್ರಗೊಂಡು ಯಾವ ತಪ್ಪಿಗಾಗಿ ನನಗೀ ಶಿಕ್ಷೆ ಎಂದು ಮರಗಿತ್ತು. ಆದರೆ ಒಳಮನಸ್ಸು ಚೀರುತ್ತಿತ್ತು. ಅಯ್ಯೋ ಹುಚ್ಚಿ, ಯಾಕಿಷ್ಟು ಖಿನ್ನಳಾಗಿರುವೆ? ಪೂರ್ವಾರ್ಜಿತ ಕರ್ಮ ಯಾರನ್ನೂ ಬಿಡುವುದು ಸತ್ಯವಾದ ಮಾತು. ನಾವು ಅರ್ಜಿಸುವುದನ್ನೇ ನಾವು ಅನುಭವಿಸಲೇಬೇಕು. ನಮ್ಮ ಬಡಾವಣೆಯಲ್ಲಿರುವ ಭಜನಾ ಮಂಡಳಿಯ ಗೆಳತಿಯರೊಂದಿಗೆ ಉತ್ತರ ಭಾರತದ ಪ್ರವಾಸಕ್ಕೆ ಹೋಗುತ್ತಿರುವುದಾಗಿ ತಿಳಿಸಿ ನನ್ನವರನ್ನ ಕಿರಿಮಗನ ಮನೆಗೆ ಕಳುಹಿಸಿಕೊಟ್ಟೆ ಎಂದು ಸುಳ್ಳಾಡದ ನಾನು ಅವರನ್ನ ವಂಚಿಸುತ್ತಿರುವೆನು ಎನ್ನಿಸಿ ಮನಸ್ಸು ಭಾರವಾಯಿತು. ನಿಜ ಹೇಳಿದ್ರೆ ಈ ಇಳಿ ವಯಸ್ಸಿನಲ್ಲಿ ಅವರು ಅದನ್ನ ಸಹಿಸಲಾರರೆನಿಸಿತು. ಮುತ್ತೈದೆಯಾಗಿ ಹೋಗುವ ತೃಪ್ತಿ ಒಂದೆಡೆಯಾದರೆ, ಕೊನೆಗಾಲದಲ್ಲಿ ಅವರಿಗಾಸರೆಯಾಗಿರದೆ ಅವರ ಕೈ ಬಿಟ್ಟು ತೆರಳುತ್ತಿರುವೆನೆಂಬ ಸಂಕಟ ಮತ್ತೊಂದು ಕಡೆ ಇರಿಯುತ್ತಿತ್ತು. ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ದೊರೆ ಎಂದು ಮನ ಮೂಕವಾಗಿ ರೋಧಿಸುತ್ತಿತ್ತು. ಕೆಲ ದಿನಗಳಲ್ಲಿ ಮಾಡಬೇಕಾದ್ದು ಬಹಳಷ್ಟು ಇತ್ತು. ಎಲ್ಲ ವಿಷಯ ತಿಳಿದಿದ್ದ ನಿರ್ಮಲಾ ಸಹಾಯದಿಂದ ಲಾಯರ್ ಸುಮತಿಯನ್ನ ಕರೆಸಿ, ಮಕ್ಕಳ ಮತ್ತು ಪತಿಯ ಹೆಸರುಗಳಲ್ಲಿ ಅವರದಾದ ಮನೆಗಳಿದ್ದುದರಿಂದ
ನನ್ನ ಮನೆಯನ್ನ ಒಂದು ವೃದ್ಧಾಶ್ರಮಕ್ಕೆ ದಾನವಾಗಿ ಬರೆದು ವಿಲ್ ಮಾಡಿದೆ. ನನ್ನಲ್ಲಿದ್ದ ಒಡವೆ ಮತ್ತು ಎಫ್ಡಿ ಬಾಂಡ್ಗಳನ್ನ ಮಕ್ಕಳಿಗೆ ಸಮನಾಗಿ ವಿತರಿಸುವಂತೆ ವಿಲ್ನಲ್ಲಿ ನಮೂದಿಸಿದೆ. ಸಾವಿನ ನಂತರ ನನ್ನ 2 ಕಣ್ಣುಗಳನ್ನ, ಹಾಗೆಯೇ ಉಪಯೋಗಕ್ಕೆ ಬರುವ ದೇಹದ ಯಾವುದೇ ಅಂಗವಾದರೂ ಸರಿ, ಅಗತ್ಯವಿದ್ದವರಿಗೆ ದಾನ ಮಾಡಲು ಅನುಮತಿ ನೀಡಿಯಾಯಿತು. ವೃದ್ಧಾಶ್ರಮದವರನ್ನ ಕರೆಸಿ ನನ್ನ ಬಟ್ಟೆಗಳನ್ನೆಲ್ಲ ವಿತರಿಸಿಯಾಯಿತು. ಕೊನೆಯದಾಗಿ ಮಕ್ಕಳಿಗೆಲ್ಲ ಒಂದೊಂದು ಪತ್ರಗಳನ್ನು ಮತ್ತು ಪತಿರಾಯರಿಗೂ ಒಂದನ್ನ ಬರೆದು ಹಜಾರದಲ್ಲಿದ್ದ ಮೇಜಿನ ಮೇಲಿಟ್ಟು, ಜೊತೆಗೆ ಒರಿಜಿನಲ್ ವಿಲ್ ಸಹ ಇಟ್ಟು, ನಿರ್ಮಲಾರ ಸಹಾಯದಿಂದ ಮನೆಗೆ ಬೀಗ ಹಾಕಿ ಆಸ್ಪತ್ರೆಗೆ ಬಂದು ಸೇರಿಯಾಯಿತು. ವಿಲ್ನ ಒಂದು ಪ್ರತಿ ಮತ್ತು ಆಸ್ಪತ್ರೆಯ ಖರ್ಚಿಗೆ ಬೇಕಾಗುವಷ್ಟು ಹಣ ಒಂದು ಚೀಲದಲ್ಲಿಟ್ಟು ಅದನ್ನ ಡಾಕ್ಟರ್ ನಿರ್ಮಲಾರಿಗೆ ಒಪ್ಪಿಸಿಯಾಯಿತು. ಅಂದಿಗೆ ನನ್ನ ಮನೆಯ ಋಣ ಹರಿಯಿತು. ನನ್ನ ಮನೆಯಂಗಳದಲ್ಲಿಯೇ ಕೊನೆಯುಸಿರು ಎಳೆಯಬೇಕೆಂದು ಆಶಿಸಿದ್ದೆ. ಆದರೆ ಆ ಭಗವಂತನ ಇಚ್ಛೆಯನ್ನ ಮೀರಿ ನಡೆಯಲು ಸಾಧ್ಯವಿದೆಯೇ? ನರಕ ಯಾತನೆ ಅನುಭವಿಸಿದಾಗುತ್ತಲ್ಲ. ಕೊನೆ ಹತ್ತಿರವಾಗುತ್ತಿದ್ದಂತೆ ಬಾಲ್ಯದ ಘಟನೆಗಳು ಕಣ್ಣ ಪರದೆಯ ಮುಂದೆ ಹರಿಯತೊಡಗಿದವು. ಆಹಾ, ಎಂಥ ಸುಮಧುರ ನೆನಪುಗಳು! ಕಿರಿಯಣ್ಣನ ಜೊತೆಗೂಡಿ ಕೆರೆಯ ಏರಿಯ ಮೇಲಿದ್ದ ಮಾವಿನ ಮರವೇರಿ ಹೀಚು ಪೀಚು ಕಿತ್ತು ತಿಂದದ್ದು. ಹೊಂಗೆಯ ಮರವೇರಿ ಅಣ್ಣ ಟೊಂಗೆ ಅಲುಗಾಡಿಸಿದಾಗ ಕೆಳಗಡೆ ಹಿಡಿದ ಲಂಗದಲ್ಲಿ ಹೊಂಗೆಯ ಹೂಗಳು ತುಂಬಿಸಿಕೊಂಡದ್ದು. ರಸ್ತೆಯ ಉದ್ದಕ್ಕೂ ಚೆಲ್ಲುತ್ತಾ ಬರುತ್ತಿದ್ದದ್ದು. ಮರದ ಕೊಂಬೆಗೆ ಹಗ್ಗ ಕಟ್ಟಿ ತಲೆದಿಂಬದಕ್ಕೆ ಸಿಕ್ಕಿಸಿ ಉಯ್ಯಾಲೆ ಆಡುತ್ತಿದ್ದದ್ದು. ಗದ್ದೆಯ ಬದಿಯಲ್ಲಿದ್ದ ಏಡಿಯನ್ನ ಹಿಡಿದು ಅದರ ಕಾಲಿಗೆ ದಾರ ಕಟ್ಟಿ ಅಣ್ಣ ನನ್ನ ಕೈಗೆ ಕೊಟ್ಟಾಗ, ಡಾಂಬರು ರಸ್ತೆಯಲ್ಲಿ ಅದನ್ನ ದರ ದರ ಎಳೆದು ತರುವ ಹೊತ್ತಿಗೆ ಅದರ ರುಂಡ ಮುಂಡ ಕೈಕಾಲುಗಳು ಬೇರೆ ಬೇರೆಯಾಗಿ ಅದನ್ನ ಕಂಡು ನಾನು ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಅಳುತ್ತಿದ್ದದ್ದು. ಬೆಣ್ಣೆ ಮುದ್ದೆ ಕೈಯಲ್ಲಿಟ್ಟು ಅಮ್ಮ ನನ್ನನ್ನ ರಮಿಸುತ್ತಿದ್ದದ್ದು. ಒಂದೇ ಎರಡೆ ಆ ಸವಿ ಸವಿ ನೆನಪುಗಳು. ದುರ್ವಿಧಿ! ಮಕ್ಕಳ ಕೈಯಲ್ಲಿ ತೊಟ್ಟು ನೀರನ್ನೂ ಬಾಯಿಗೆ ಬಿಡಿಸಿಕೊಳ್ಳದೆ ಪ್ರಾಣ ಪಕ್ಷಿ ಹಾರಿ ಹೋಗಲಿದೆ. ಭಗವಂತ, ತಾಳಲಾರೆ ಈ ಬಾಧೆ. ಕರೆದುಕೋ ನನ್ನನ್ನು ನಿನ್ನ ಬಳಿಗೆ ಎಂದು ರೋಧಿಸತೊಡಗಿತು ಮನ. ಕಣ್ಣುಗಳಿಗೆ ಕತ್ತಲಾವರಿಸುತ್ತಿದೆ. ಉಸಿರು ಕ್ಷೀಣವಾಗುತ್ತಿದೆ. ದನಿ ಉಡುಗಿ ಹೋಗುತ್ತಿದೆ. ಎಲ್ಲೋ ತೇಲುತ್ತಿರುವ ಅನುಭವ. ಈಗ ಯಾವ ನೋವು ಕಾಡುತ್ತಿಲ್ಲ. ಹೌದು, ದೂರ ದಿಗಂತದಲ್ಲಿ ಭವ್ಯ ರೂಪದಲ್ಲಿ ನಿಂತು ಅಮ್ಮ ತನ್ನೆರಡು ಬಾಹುಗಳನ್ನ ಚಾಚಿ, ಬಾ ಮಗಳೇ, ನನ್ನ ಮಡಿಲಿಗೆ ಬಾ. ಅಲ್ಲಿರುವುದು ನಿನ್ನ ಮನೆಯಲ್ಲ, ಇಲ್ಲಿದೆ ನಿನ್ನ ನಿಜವಾದ ಮನೆ. ಸಂತೋಷ, ನೆಮ್ಮದಿ ಎಲ್ಲ ತುಂಬಿರುವ ಮನೆ. ಸಾವು, ನೋವು, ಅಂಕೆ ಶಂಕೆ ಯಾವುದೂ ಇಲ್ಲದ ಮನೆ. ನಿತ್ಯ ತೃಪ್ತಿಯಿಂದ ತುಂಬಿದ ಮನೆ. ಬಾ ಕಂದ, ಮರಳಿ ಬಂದು ಬಿಡು ಈ ಗೂಡಿನತ್ತ ಎಂದು ಕರೆಯುತ್ತಿದ್ದಾಳೆ. ಅಮ್ಮ, ಅಮ್ಮ, ಇದೋ ಬಂದೆ ಎನ್ನುತ್ತಾ ತಟ್ಟನೆ ಹಾರಿದೆ ದಿಗಂತದತ್ತ. ಎಲ್ಲ ಸ್ತಬ್ಧ, ನಿಶ್ಶಬ್ದ.